ಎಲ್ಲ ಫ್ರಾಂಚೈಸಿಗಳು ಸ್ಟಾರ್ ಆಟಗಾರರನ್ನ ಖರೀದಿ ಮಾಡಿಕೊಂಡು ಜಾಲಿ ಅಂತ ಜಾಲಿ ಮಾಡ್ತಿದ್ದಾರೆ. ಬಟ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾತ್ರ ಪರ್ಸ್ ತುಂಬಾ ಬ್ಯಾಲೆನ್ಸ್ ಇಟ್ಕೊಂಡ್ರು ಕೂಡ ಖಾಲಿ ಎನ್ನುವಂತಾಗಿದೆ. ಅದೇನು ಈ ಸಲನು ಕಪ್ ಗೆಲ್ಲೋದು ಬೇಡ ಅಂತಾನೆ ಡಿಸೈಡ್ ಮಾಡ್ಕೊಂಡವ್ರಂತೆ ಬಿಡ್ಡಿಂಗ್ ಮಾಡಿದ್ದಾರೆ. ಕೈಗೆ ಸಿಗೋ ಆಟಗಾರರನ್ನೆಲ್ಲ ಧಾರಾಳವಾಗಿ ಬಿಟ್ಕೊಟ್ಟು ಕೂತಿದ್ದಾರೆ. ಫ್ರಾಂಚೈಸಿಯ ಇದೇ ಆಟ ಈಗ RCB ಅಭಿಮಾನಿಗಳ ಪಿತ್ತವನ್ನ ನೆತ್ತಿಗೇರಿಸಿದೆ. ಹಾಗಾದ್ರೆ ಬೆಂಗಳೂರು ತಂಡ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಅನ್ನ ಮಾಡಿಕೊಳ್ತು, ಯಾರನ್ನೆಲ್ಲ ಬಿಟ್ಕೊಡ್ತು ಅನ್ನೋದನ್ನ ಹೇಳ್ತೇನೆ. ಹಾಗೆ ಹೇಗೆಲ್ಲ ಟ್ರೋಲ್ ಆಗ್ತಿದೆ ಅನ್ನೋದನ್ನು ಕೂಡ ತಿಳಿಸಿಕೊಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಂದ್ಕೊಂಡಿದ್ದೆ ಒಂದು, ಆಗಿದ್ದೇ ಇನ್ನೊಂದು. 83 ಕೋಟಿ ರೂಪಾಯಿ ಪರ್ಸ್ನಲ್ಲಿ ಬ್ಯಾಲೆನ್ಸ್ ಐತೆ. ಸೊ ಪಂಜಾಬ್ ಬಿಟ್ರೆ ನಾವೇ ಹೈಯೆಸ್ಟ್ ಅಮೌಂಟ್ ಅನ್ನ ಇಟ್ಕೊಂಡಿರೋದು. ಸ್ಟಾರ್ ಪ್ಲೇಯರ್ಸ್ RCBಗೆ ಬರ್ತಾರೆ ಅಂತ ಕಾಯ್ತಿದ್ರೆ ಮ್ಯಾನೇಜ್ಮೆಂಟ್ ಮಾತ್ರ ಈ ಸಲನೂ ಕಪ್ ಬೇಡ ಅಂತ ಮೆಂಟಲಿ ಫಿಕ್ಸ್ ಆಗಿದೆ. ಕೈ ತುಂಬಾ ಕಾಸಿಟ್ಕೊಂಡು ಜಡ್ಡಾಗೆ ಹಾರಿದವರು ಈಗ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮೆಗಾ ಹರಾಜಿಗೂ ಮುನ್ನ ಬೆಂಗಳೂರು ತಂಡ ಉಳಿಸ್ಕೊಂಡಿದ್ದು 3 ಮಾತ್ರ. ಸೊ ಬಿಡ್ಡಿಂಗ್ ನಲ್ಲಿ ಜಾಸ್ತಿ ಅಮೌಂಟ್ ಕೊಟ್ಟು ಒಳ್ಳೊಳ್ಳೆ ಪ್ಲೇಯರ್ಸ್ ನ ತಗೊಳ್ತಾರೆ ಅಂದ್ರೆ ಫ್ರಾಂಚೈಸಿ ಮಾಲೀಕರು ಬಂದಾ ಪುಟ್ಟ ಅಂತ ಬಿಡ್ಡಿಂಗ್ ನಲ್ಲಿ ಚೆಲ್ಲಾಟ ಆಡಿದ್ದಾರೆ. ಬರೀ 14 ಕೋಟಿಗೆ ದೆಹಲಿ ಪಾಲಾದ ಕನ್ನಡದ KL ರಾಹುಲ್. ಟೀಂ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ KL ರಾಹುಲ್ ಖರೀದಿಗೆ ಬೆಂಗಳೂರು ಫ್ರಾಂಚೈಸಿ ಇಂಟ್ರೆಸ್ಟ್ ತೋರಿಸಲೇ ಇಲ್ಲ. ಲೋಕಲ್ ಬಾಯ್ ರಾಹುಲ್ RCB ಖರೀದಿಸೋದು ಪಕ್ಕ ಅಂತ ಮೂಲಗಳು ಮೊದಲೇ ಹೇಳಿದ್ವು. ಬಟ್ ತನ್ನ ಪರ್ಸ್ನಲ್ಲಿ ದುಡ್ಡಿದ್ರು ಕೂಡ ಬಿಚ್ಚೋಕೆ ಹಿಂದೆ ಮುಂದೆ ನೋಡಿದ್ರು. 2ನೇ ಸೆಟ್ನಲ್ಲಿ 2 ಕೋಟಿ ಮೂಲ ಬೆಲೆಯೊಂದಿಗೆ ಹರಾಜಿಗೆ ಬಂದಂತ ಕನ್ನಡಿಗ KL ರಾಹುಲ್ ಖರೀದಿಗೆ RCB ಆರಂಭದಿಂದಲೇ ಬಿಡ್ ಮಾಡೋಕೆ ಶುರು ಮಾಡಿತು. ಅಭಿಮಾನಿಗಳು ಕೂಡ ಖುಷಿಯಾದ್ರು. ಆದ್ರೆ KKR ತಂಡ ಪ್ರಬಲ ಪೈಪೋಟಿಯನ್ನ ನೀಡಿತು. ಸೆಕೆಂಡ್ ಗ್ಯಾಪ್ ಕೂಡ ಕೊಡದೆ ಉಭಯ ಫ್ರಾಂಚೈಸಿಗಳು ಜಿದ್ದಿಗೆ ಬಿದ್ದವರಂತೆ ಬಿಡ್ಡಿಂಗ್ ಮಾಡಿದ್ರು. ಇದು RCB ಫ್ಯಾನ್ಸ್ಗಂತೂ ಫುಲ್ ಹ್ಯಾಪಿ ಎನ್ನುವಂತಾಗಿತ್ತು. ಎಷ್ಟು ಕೋಟಿ ಆದ್ರೂ RCB ಖರೀದಿ ಮಾಡುತ್ತೆ ಅನ್ಕೊಳ್ತಾ ಇದ್ರು. ಬಟ್ ಆರಂಭದಲ್ಲಿ ಬಿಡ್ ಮಾಡಿದ ರೆಡ್ ಆರ್ಮಿ 10 ಕೋಟಿ ದಾಟ್ತಾ ಇದ್ದಂತೆ ಫುಲ್ ಸೈಲೆಂಟ್ ಆಗೋಯ್ತು. ಇವ್ರ ಹತ್ರ ದುಡ್ಡೇ ಇಲ್ಲ ಅನ್ನುವಂತೆ ಬಿಹೇವ್ ಮಾಡಕ್ ಶುರು ಮಾಡಿದ್ರು. ಅಷ್ಟರಲ್ಲಿ ಅಖಾಡಕ್ಕೆ ಇಳಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೊನೆಗೆ KL ರಾಹುಲ್ಗೆ 14 ಕೋಟಿ ರೂಪಾಯಿ ನೀಡಿ ಖರೀದಿಯನ್ನ ಮಾಡಿತು. ಇಲ್ಲಿ ಇನ್ನೊಂದು 2-3 ಕೋಟಿ ಕೊಟ್ಟಿದ್ರೆ ಬಹುಶಃ RCB ಪಾಲಾಗ್ತಿದ್ರು ರಾಹುಲ್. ಯಾಕಂದ್ರೆ ಕ್ಯಾಪ್ಟನ್ಸಿ ಮೆಟೀರಿಯಲ್ ಇತ್ತು, ಅದ್ಭುತ ಫೀಲ್ಡರ್ ಆಗಿದ್ರು, ಎಲ್ಲದಕ್ಕಿಂತ ಮುಖ್ಯವಾಗಿ ಕನ್ನಡಿಗನಾಗಿದ್ರು. ಬಟ್ ಹೀಗಿದ್ರು ಕೂಡ 14 ಕೋಟಿ ಮೇಲೆ ಬಿಡ್ ಸಲ್ಲಿಸದೆ ಇರೋದು RCB ಅಭಿಮಾನಿಗಳಿಗೆ ನಾಚಿಕೆ ಅನಿಸ್ತಾ ಇದೆ. ಸ್ಟಾರ್ ಪ್ಲೇಯರ್ಸ್ ಇದ್ರು ಬಿಡ್ ಮಾಡದೆ ಸೈಲೆಂಟ್. ಇನ್ನು RCB ದೇಶಿ ಆಟಗಾರರಿಗಿಂತ ವಿದೇಶಿಗರ ಮೇಲೆಯೇ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇತ್ತು. 8.75 ಕೋಟಿ ರೂಪಾಯಿಗೆ ಇಂಗ್ಲೆಂಡ್ ತಂಡದ ಹೊಡಿಬಡಿ ಆಟಗಾರ ಲಿಯಾಮ್ ಲಿವಿಂಗ್ಸ್ಟನ್ ಖರೀದಿಸಿದಂತ RCB ಕೈ ತುಂಬಾ ಕಾಸಿದ್ರು ಕೂಡ ರಾಹುಲ್ ರನ್ನ ಖರೀದಿ ಮಾಡೋಕೆ ಹಿಂದೆ ಮುಂದೆ ನೋಡಿದ್ರು. ಹಾಗಂತ ಬರೀ ರಾಹುಲ್ ಮಾತ್ರ ಅಲ್ಲ, ಹೊಡಿಬಡಿ ಆಟಗಾರ ಡೇವಿಡ್ ಮಿಲ್ಲರ್ 7.5 ಕೋಟಿ ರೂಪಾಯಿ ತಗೊಂಡು ಸೇರ್ಕೊಂಡ್ರು. ಇನ್ನು ಆಸೀಸ್ ವೇಗಿ ಮಿಚೆಲ್ ಸ್ಟಾರ್ಕ್ 11.75 ಕೋಟಿ, ಭಾರತದ ವೇಗಿ ಮೊಹಮ್ಮದ್ ಸಿರಾಜ್ 12.25 ಕೋಟಿ, ಸೌತ್ ಆಫ್ರಿಕಾದ ಕಗಿಸೋ ರಬಾಡ 10.75 ಕೋಟಿ, ಇಂಗ್ಲೆಂಡ್ ವಿಕೆಟ್ ಕೀಪರ್ ಜೋಸ್ ಬಟ್ಲರ್ 15.75 ಕೋಟಿ, ಮೊಹಮ್ಮದ್ ಶಮಿ 10 ಕೋಟಿ, ಡೆವಾನ್ ಕಾನ್ವೆ 6.75 ಕೋಟಿ. ಹೀಗೆ ಕೆಲ ಸ್ಟಾರ್ ಆಟಗಾರರನ್ನೇ ಪ್ರಮುಖ ಆಟಗಾರನ ಖರೀದಿ ಮಾಡದೆ ಬಿಟ್ಕೊಡ್ತು. ಪ್ರತಿ ಆವೃತ್ತಿಯಲ್ಲೂ ಕೂಡ ಮಾಡುವ ತಪ್ಪನ್ನೇ ಈ ಬಾರಿಯೂ ಕೂಡ ರಿಪೀಟ್ ಮಾಡ್ತು. ಟ್ರೋಲ್ನಲ್ಲೇ RCB ಮ್ಯಾನೇಜ್ಮೆಂಟ್ ಜಾಡಿಸಿದ ಫ್ಯಾನ್ಸ್. ಪಂಜಾಬ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿಗಳು ತಾಮುಂದು ಅಂತ ಬಿಟ್ಟಿಂಗ್ ಮಾಡ್ತಾ ಇದ್ರೆ ಬೆಂಗಳೂರಿನವರು ಮಾತ್ರ ಇದ್ದೂ ಇಲ್ಲದಂತಿದ್ರು. ಇದರಿಂದ ಸಿಟ್ಟಾಗಿರುವಂತ ಫ್ಯಾನ್ಸ್ ಅವರನ್ನ ಬಗೆಯಾಗಿ ಟ್ರೋಲ್ ಮಾಡ್ತಿದ್ದಾರೆ. RCB ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡೋಕೆ ಹಣವನ್ನ ಉಳಿಸಿಕೊಳ್ತಾ ಇದೆ ಅಂತ ಕೆಲವರು ಕಾಲೆಳೆದಿದ್ದಾರೆ. ಇನ್ನೂ ಹಲವರು ಅಭಿಮಾನಿಗಳು RCB ಕಪ್ ಖರೀದಿ ಮಾಡೋಕೆ ಎಲ್ಲಾ ಹಣವನ್ನ ಉಳಿಸಿಕೊಳ್ತಾ ಇದೆ, ಇಷ್ಟು ದಿನ ಕಪ್ ಗೆದ್ದಿಲ್ವಲ್ಲ, ಸೊ ಅದೇ ಹಣವನ್ನ ಉಳಿಸ್ಕೊಂಡು RCB ಕಪ್ ಅನ್ನ ಖರೀದಿ ಮಾಡುತ್ತೆ ಅಂತ ಟ್ರೋಲ್ ಮಾಡಿದ್ದಾರೆ. ಇನ್ನು ಇನ್ನೊಂದಷ್ಟು ಜನ ವಿರಾಟ್ ಕೊಹ್ಲಿ ಮಗನಿಗೆ ಲಂಡನ್ ನಲ್ಲಿ ಸ್ಕೂಲ್ ಫೀಸ್ ಕಟ್ಟೋಕೆ ಹಣವನ್ನ ಉಳಿಸಿಕೊಳ್ತಾ ಇದೆ ಅಂತ ತಮಾಷೆ ಮಾಡಿದ್ದಾರೆ. ಹಾಗೆ RCB ಸಂಗೀತ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಕೆ ಕಾಸನ್ನ ಸೇವಿಂಗ್ಸ್ ಮಾಡ್ಕೊಳ್ತಿದೆ ಅಂತ ಟ್ರೋಲ್ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿ ಈಗ ಕಡಲೆಕಾಯಿ ಪರೀಕ್ಷೆ ನಡೀತಾ ಇರೋದ್ರಿಂದ ಪರೀಕ್ಷೆಯಲ್ಲಿ ಕಡಲೆಕಾಯಿಯನ್ನ ಕೊಳ್ಳೋಕೆ ಸೇವಿಂಗ್ಸ್ ಮಾಡಿಕೊಳ್ತಿದ್ದಾರೆ ಅಂತ ಟೀಕಿಸಿದ್ದಾರೆ. ಒಟ್ಟಾರೆ ಫ್ರಾಂಚೈಸಿಯ ಈ ಹುಚ್ಚಾಟಕ್ಕೆ ಅಭಿಮಾನಿಗಳು ಮಾತ್ರವಲ್ಲದೆ ಹಲವು ಕರ್ನಾಟಕದ ಕ್ರಿಕೆಟಿಗರು ಕೂಡ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. KL ರಾಹುಲ್ ರನ್ನ ಅಷ್ಟೇ ಅಲ್ಲ, ಅಭಿನವ್ ಮನೋಹರ್, ಪ್ರಸಿದ್ಧ ಕೃಷ್ಣ, ಕರುಣ್ ನಾಯರ್ ಅಂತಹ ಕರ್ನಾಟಕದ ಆಟಗಾರರನ್ನು ಕೂಡ RCB ಖರೀದಿ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಒಟ್ಟಾರೆ ಬೆಂಗಳೂರು ತಂಡದ ಮಾಲೀಕರಿಗೆ ಕಪ್ ಗೆಲ್ಲೋದೇ ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಕೈಯಲ್ಲಿ ಕಾಸಿದ್ರು ಕೂಡ ಒಳ್ಳೊಳ್ಳೆ ಪ್ಲೇಯರ್ಸ್ ನ ಕೊಂಡುಕೊಳ್ಳೋ ಮನಸ್ಸು ಮಾಡಲೇ ಇಲ್ಲ. ಹರಾಜಿನಲ್ಲೇ ಹಿಂಗೆ ಫ್ಲಾಪ್ ಶೋ ತೋರಿಸಿದ್ರೆ 2025ರ IPL ನಲ್ಲಿ ಕಪ್ ಗೆಲ್ಲೋಕೆ ಸಾಧ್ಯನಾ? ಸೊ ಬೆಂಗಳೂರು ಮ್ಯಾನೇಜ್ಮೆಂಟ್ ಯಾರ್ಯಾರನ್ನ ಖರೀದಿ ಮಾಡೋ ಚಾನ್ಸಸ್ ಇತ್ತು, ಯಾರ್ಯಾರನ್ನ ತಮ್ಮ ಕೈಯಾರೆ ತಾವೇ ಕಳ್ಕೊಂಡ್ರು ಅನ್ನೋದನ್ನ ನೀವು ಕೂಡ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.